ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ. ಈಗ ಜ್ಞಾನಜ್ಯೋತಿ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಗಾಯನ ನಾಗರಾಜ್ ಕೋಳೂರು ಅವರಿಂದ. ಆ ಒಂದು ಸಂವಿಧಾನವನ್ನು ಅವರ ಶೈಲಿಯಲ್ಲಿ ನಾವೆಲ್ಲರೂ ಕೂಡ ಕೇಳಬೇಕು. ಆಗ ನಮಗೆ ಸಂವಿಧಾನದ ಬಹಳಷ್ಟು ಮಹತ್ವ ಮತ್ತು ಅರ್ಥ ಆಗುತ್ತೆ. ಅಂತಹ ಒಬ್ಬರು ಮಹಾನ್ ವ್ಯಕ್ತಿಯನ್ನು ಇವತ್ತು ನಮಗೆಲ್ಲರಿಗೂ ಕೂಡ ಒಂದಷ್ಟು ಸಂದೇಶವನ್ನು ಕೊಡಲಿಕ್ಕೆ ಈ ಒಂದು ವೇದಿಕೆಯಲ್ಲಿ ವಿಶೇಷ ಆಹ್ವಾನಿತರಾಗಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಸಮಸ್ತ ದೊಡ್ಡಬಳ್ಳಾಪುರ ತಾಲೂಕು ವಕೀಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇವೆ. ಹಂಗೆ ಹೇಳ್ಬೇಕಾ? ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ನಮ್ಮ 4ನೇ ಅಪರ ಜಿಲ್ಲಾ ನ್ಯಾಯಾಧೀಶರು ಗೌರವಾನ್ವಿತ ರಮೇಶ್ ದುರ್ಗಪ್ಪ ಯಕಬೋಟಿ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಸಿ ವಿಜಯಕುಮಾರ್ ಅವರು ಕೋರಬೇಕು. ಹಾಗೆಯೇ ಈ ಒಂದು ಅರ್ಥಪೂರ್ಣ ಜಯಂತಿಗೆ ನಮ್ಮೆಲ್ಲರ ವಕೀಲರ ಸ್ನೇಹ ಸಹೃದಯಿ ಮತ್ತೊಬ್ಬರು ಗೌರವಾನ್ವಿತ ನ್ಯಾಯಾಧೀಶರು ಅವರೆಲ್ಲರೂ ಕೂಡ ನಿಮಗೆ ಗೊತ್ತಿದೆ. ಅರವಿಂದ ಸಾಯಿಬಣ್ಣ ಹಾಗರಗಿ ಸಾಹೇಬರು ಕೂಡ ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿ ಒಂದಷ್ಟು ಸಮಯವನ್ನು ನಮ್ಮ ಜೊತೆ ಕಳೀಲಿಕ್ಕೆ ಮನಸ್ಪೂರ್ವಕವಾಗಿ ಒಪ್ಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇವೆ. ಮತ್ತೋರ್ವರು ಗೌರವಾನ್ವಿತ 1ನೇ ಅಪರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಶ್ರೀಮತಿ ಶಿಲ್ಪಾ ಮೇಡಮ್ ಸಾಹೇಬರು ಕೂಡ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿ ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇವೆ. ಮತ್ತೋರ್ವರು ವಕೀಲರ ಸ್ನೇಹಜೀವಿ ಒಡನಾಡಿಗಳು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂತಹ ಗೌರವಾನ್ವಿತ ಪ್ರೇಮ್ ಕುಮಾರ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಇನ್ನೋರ್ವರು 1ನೇ ಅಪರ ಕಿರಿಯ ಶ್ರೇಣಿ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಗೌರವಾನ್ವಿತ ಕುಮಾರಿ ಸುಷ್ಮಾ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇವೆ. ಹಾಗೇನೆ
ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೋರ್ವರು ಎರಡನೇ ಅಪರ ಕಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಶ್ರೀ ಗೌರವಾನ್ವಿತ ಶ್ರೀ ರವಿ ಬೆಟಗೇರಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖ ಆಯೋಜಕರು ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದಂತಹ ರವಿ ಮಾವಿನಕುಂಟೆ ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಹಿರಿಯ ವಕೀಲರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಎಸ್ ರುದ್ರರಾಜ್ ಅವರು ಕೂಡ ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ಮತ್ತೋರ್ವ ಹಿರಿಯರು ಹಾಗೂ ನಮ್ಮ ಹಿರಿಯ ಸ್ನೇಹಜೀವಿಗಳು ಆದಂತಹ ವಕೀಲರು ಆದಂತಹ ರೇಣುಕಾರಾತ್ರಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇವೆ. ಹಾಗೆಯೇ ಈ ಒಂದು ವೇದಿಕೆಯ ಮೇಲೆ ಇನ್ನೋರ್ವರು ಸೌಮ್ಯ ಸ್ವಭಾವದ ವಕೀಲರು ಆದಂತಹ ವೈಎಸ್ ರಾಜಶೇಖರ್ ಅವರು ಕೂಡ, ವೈಎಸ್ ರಮೇಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಇನ್ನವರು ನನ್ನ ಆತ್ಮೀಯ ಸ್ನೇಹಿತರು ವಕೀಲರು ಆದಂತಹ ಅಸಾದುಲ್ಲಾ ಖಾನ್ ರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ನನ್ನ ಆತ್ಮೀಯ ಸ್ನೇಹಿತರು ಈ ಒಂದು ಸಂಘದ ಉಪಾಧ್ಯಕ್ಷರಾದಂತಹ MR ಸುರೇಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಒಂದು ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನನ್ನ ಆತ್ಮೀಯರಾದಂತಹ ಎ ಕೃಷ್ಣಮೂರ್ತಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ಈ ಸಂಘದ ಖಜಾಂಚಿಗಳು ನನ್ನ ಆತ್ಮೀಯ ಸ್ನೇಹಿತರು ಆದಂತಹ ಮುನ್ರಾಜ್ ಅವರು ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಹಿರಿಯರಾದಂಥ ಸೈಯದ್ ನಿಸಾರುಲ್ಲಾ ಖಾನು ಮತ್ತೆ ಸಾಕಷ್ಟು ಜನ ಇದ್ದಾರೆ. ಎಲ್ಲರ ಹೆಸರುಗಳು ಕೂಡ ಕರೀಲಿಕ್ಕೆ ಕಾಲದ ವಿಳಂಬ ಅಂತ ಭಾವಿಸ್ತಾ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಪೂರ್ವವಾಗಿ ನಡೆಸಿಕೊಡ್ಲಿಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಹಾಗೆಯೇ ನಾಗಮೋಹನ್ ಸಾಹೇಬ್ರವರ ಸಂವಿಧಾನದ ಕುರಿತು ಸಂದೇಶವನ್ನು ಕೂಡ ತಾವು ಕೇಳಲಿಕ್ಕೆ ಬಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಮತ್ತೊಮ್ಮೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ನನಗೆ ಈ ಒಂದು ಸ್ವಾಗತವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಕಾರ್ಯಕ್ರಮದ ಆಯೋಜಕರಿಗೆ ಹಾಗೂ ನಮ್ಮ ಸ್ನೇಹಿತರಾದಂತಹ ಮಾಧ್ಯಮ ಮಿತ್ರರು ಕೆಲವರು ಬಂದಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಒಂದು ಸ್ವಾಗತವನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಂತಹ ಎಲ್ಲ ನನ್ನ ಆತ್ಮೀಯ ಆಯೋಜಕರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಉತ್ಪೂರ್ವಕ ಈಗ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಚೇತನದ ಬಗ್ಗೆ, ಇಂಥ ಮಹಾನ್ ಸರಳ ವ್ಯಕ್ತಿಯ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ SR ಸಾಹೇಬರು ವಕೀಲರು ಪರಿಚಯ ಮಾಡಿಕೊಡ್ತಾರೆ. HNN ನಾಗಮೋಹನ್ ದಾಸರ ಬಗ್ಗೆ ಇಡೀ ಕರ್ನಾಟಕದಲ್ಲ, ಇಡೀ ನಮ್ಮ ದಕ್ಷಿಣ ಭಾರತದ ಮತ್ತು ಭಾರತ ಅನೇಕ ರಾಜ್ಯಗಳಲ್ಲಿ ಅವರ ಹೆಸರುಗಳು ಚಿರಪರಿಚಿತ.
ಎಚ್ ಎನ್ ನಾಗಮೋಹನ್ ದಾಸರವರು ತಂದೆ ಎಚ್ ಎನ್ ನಾಗಪ್ಪ ಸ್ವತಂತ್ರ ಹೋರಾಟಗಾರರು. ಇವರ ಮಗನಾಗಿ ಅವರ ತಾಯಿ ಹೆಸರು ಲೇಟ್ ಪಾರ್ವತಮ್ಮ 12/2/1952 ಈಗಿನ ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕಿನ ಹೆಬ್ಬಣಿ ಗ್ರಾಮದಲ್ಲಿ ಜನಿಸ್ತಾರೆ. ಹಾಗೂ ಅವರು ಹೆಬ್ಬಣಿ ಮತ್ತು ಮುಳಬಾಗಿನಲ್ಲಿ ತಮ್ಮ ಪ್ರೈಮರಿ ಮತ್ತು ಮಾಧ್ಯಮಿಕ ಶಾಲೆಗಳನ್ನು ಓದಿ ನಂತರ ಬೆಂಗಳೂರು ಯೂನಿವರ್ಸಿಟಿಯಿಂದ ಅವರು ಕಾನೂನು ಪದವಿಯನ್ನು ಪಡೀತಾರೆ. ಮತ್ತು 1977ನೇ ಇಸ್ವಿಯಲ್ಲಿ ಅವರು ವಕೀಲರಾಗಿ ಅವರು ಸನ್ನದ್ಧನ ಪಡೆದು ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಇಂತಹ ಒಂದು ವ್ಯಕ್ತಿ ಅವರ ವಿದ್ಯಾರ್ಥಿ ದಿಸೆಯಲ್ಲಿ ವಿದ್ಯಾರ್ಥಿ ನಾಯಕರಾಗಿರ್ತಾರೆ. ಅವರ ತಂದೆ ಎಚ್ ಎನ್ ನಾಗಪ್ಪನು ಸ್ವತಂತ್ರ ಹೋರಾಟಗಾರರಾಗಿದ್ದು ಅವರು ರಾಜಕಾರಣಿ. ಹಾಗಾಗಿ ಆ ರಾಜಕಾರಣತ್ವವೂ ಸಹ ಅವರ ಮೈಯಲ್ಲಿ ಅವರ ರಕ್ತದಲ್ಲಿ ಹರಿತಾ ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ಹಾಗೂ ಅವರು 1982-95 ಇಸ್ವಿಯವರೆಗೆ ಯುವಜನ ಸಂಘಟನೆಯ ರಾಜ್ಯ ಅಧ್ಯಕ್ಷರಾಗಿರ್ತಾರೆ. ಅಂದರೆ DYFI, ಡೆಮಾಕ್ರೆಟಿಕ್ ಯೂತ್ ಫೆಡರೇಷನ್ ಆಫ್ ಇಂಡಿಯಾ. ಆ ಸಮಯದಲ್ಲಿ ನಾನು ಸಹ DYFIನ ತಾಲೂಕು ಅಧ್ಯಕ್ಷನಾಗಿದ್ದೆ. ಆವಾಗ ಅವರು ಒಂದು ಬರಗೂರು ರಾಮಚಂದ್ರಪ್ಪ ಅವರ ಜೊತೆಯಲ್ಲಿ ಅವರು ಬಂದು ಸ್ವತಂತ್ರ ಹೋರಾಟಗಾರರಿಗೆ ಒಂದು ಸನ್ಮಾನವನ್ನು ಸಹ ಮಾಡಿದ್ದು ನನಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ಹಾಗೂ ಅವರು ಯುವ ವೇದಿಕೆಯ ಕಾರ್ಯದರ್ಶಿಯಾಗಿದ್ದರು. ಬೆಂಗಳೂರು ವಕೀಲರ ಸಂಘದ ಮಹಾ ಕಾರ್ಯದರ್ಶಿಯಾಗಿಯೂ ಸಹ ಅವರು ಕಾರ್ಯನಿರ್ವಹಣೆ ಮಾಡಿದರು. ಅಖಿಲ ಭಾರತ ವಕೀಲರ ಸಂಘ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು, ALU, ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್. ನಾನು ಪ್ರತಿ ವರ್ಷ ಕೆಲವೊಂದು ವಕೀಲರಲ್ಲಿ ಅದರ ಸಂಘದ ನೋಂದಾವಣೆಯನ್ನು ನಾನು ಮಾಡ್ತಾ ಇರ್ತೇನೆ. ಎಲ್ಲರೂ ಕೇಳ್ತಾ ಇರ್ತಾರೆ, ನೀವು ಪ್ರತಿ ವರ್ಷ ನೀವು ಮಾಡ್ತಾ ಇರ್ತೀರಂತ. ಅಂತಹ ALUನ ಸ್ಥಾಪನೆ ಆದಂತಹ ಸಂದರ್ಭದಲ್ಲಿ ಅವರು ಕರ್ನಾಟಕ ರಾಜ್ಯದ ಸಂಚಾಲಕರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ. ಹಾಗೂ ಈ ರೀತಿ ಅನೇಕ ಸಂಘ ಸಂಸ್ಥೆಗಳನ್ನು ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಸಾರ್ವಜನಿಕ ಮೊಕದ್ದಮೆಗಳನ್ನು ಹೂಡಿ ಕರ್ನಾಟಕಕ್ಕೆ ನಷ್ಟ ಆಗಿರಬೇಕಾದಂತಹ ಏನು ಟ್ಯಾಕ್ಸು ಎಲ್ಲ ಇದೆ ಅವುಗಳನ್ನು ಸಹ ನಿಲ್ಲಿಸೋದಕ್ಕೆ ಸಹಾಯ ಮಾಡಿದ್ದಾರೆ. ಮತ್ತು ಅವರದು ಮುಖ್ಯವಾಗಿ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಆ ಪುಸ್ತಕಗಳಲ್ಲಿ ಸಮಾಜವಾದ ಅಂತಕ್ಕಂಥ ಪುಸ್ತಕ, ಕರ್ನಾಟಕದಲ್ಲಿ ನ್ಯಾಯಾಂಗ, ಅಸ್ಪೃಶ್ಯತೆ ಮತ್ತು ಕಾನೂನು, ಅರಿವು ಬೆಳಕು, ಮಹಿಳಾ ಅಸಮಾನತೆ, ಡಾಕ್ಟರ್ B.R. ಅಂಬೇಡ್ಕರ್ ಮತ್ತು ಕಾರ್ಮಿಕ ಕಾನೂನು, ಜಾಗತಿಕ ಧುರೀಣ ಅಂಬೇಡ್ಕರ್, ಮಾಧ್ಯಮದ ದಿಕ್ಕು ಎತ್ತ, ಪ್ರಾಬ್ಲಮ್ಸ್ ಆಫ್ ಅಂಡ್ ಚಾಲೆಂಜಸ್ ಬಿಫೋರ್ ಯಂಗ್ ಅಡ್ವೊಕೇಟ್ಸ್ ಅಂತ ಹೇಳಿಬಿಟ್ಟು, ಮತ್ತು ಮಾನವ ಹಕ್ಕುಗಳು, ಸಂವಿಧಾನ ಮತ್ತು ವಚನಗಳು ಅಂತಹ ಅನೇಕ ಇದನ್ನು ಬರೆದಿದ್ದಾರೆ. ಮುಖ್ಯವಾಗಿ ಇವೆಲ್ಲಕ್ಕಿಂತ ಮುಖ್ಯವಾಗಿ ಸಂವಿಧಾನ ಓದು ಅಂತಕ್ಕಂಥ ಪುಸ್ತಕವನ್ನು ಸಾವಿರಾರು ಲಕ್ಷಾಂತರಗಳನ್ನು ಪ್ರಕಟ ಮಾಡಿದ್ದಾರೆ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸಹ ಬರೆದಿದ್ದಾರೆ. ಇದು ದಕ್ಷಿಣ ಭಾರತದ ಎಲ್ಲ ಭಾಷೆಗಳಿಗೂ ತರ್ಜುಮೆಯಾಗಿದೆ. ಈ ಸಂವಿಧಾನ ಓದು ಅಂತಕ್ಕಂತಹ ಈ ಪುಸ್ತಕವನ್ನು ಹಿಡಿದು ಇಡೀ ರಾಜ್ಯದಲ್ಲಿ ಸುಮಾರು 2,000 ಕಾಲೇಜುಗಳಲ್ಲಿ ದಲಿತರ ಮಧ್ಯೆ, ಯುವಕರ ಮಧ್ಯೆ, ರೈತರ ಮಧ್ಯೆ, ಕಾರ್ಮಿಕರ ಮಧ್ಯೆ ಸಂವಿಧಾನದ ಬಗ್ಗೆ ನಮಗೆ ಬೆಳಕನ್ನು ಮೂಡಿಸಿದರೆ ನಾವೆಲ್ಲರೂ ಯಾಕೆ ಸಂವಿಧಾನ ಓದಬೇಕು, ಸಂವಿಧಾನ ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದೆ, ಆ ಕಾರ್ಯಕ್ರಮದ ಅಡಿಯಲ್ಲಿ ನಾವೆಲ್ಲರೂ ಸಹ ಯಾವ ರೀತಿ ಬಾಳ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಅವರು ಅರಿವು ಮಾಡಿಸುವಲ್ಲಿ ಭಾಳ ಯಶಸ್ವಿಯಾಗಿದೆ. ಅವರು ನ್ಯಾಯಮೂರ್ತಿಯಾಗಿ 2004ರಿಂದ 2014ವರೆಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ 9 ವರ್ಷಗಳ ಕಾಲ ಸೇವೆ ಮಾಡಿದರು. ಆ ಅವಧಿಯಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ಮೊಕದ್ದಮೆಗಳನ್ನು ಇತ್ಯರ್ಥಪಡಿಸಿದ್ದಾರೆ. ಆ ಇತ್ಯರ್ಥಪಡಿಸಿದ ಮೊಕದ್ದಮೆಗಳಲ್ಲಿ ಹಾಗೂ ಸೋದರ ಸಹೋದರಿ ನ್ಯಾಯಾಧೀಶರೇ, ವಕೀಲರ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಹಾಜರಿರುವಂತಹ ಹಿರಿಯ ಮತ್ತು ಕಿರಿಯ ವಕೀಲ ಮಿತ್ರರೇ, ಬಹುಶಃ ನಾನು ಜೂನಿಯರ್ಗೆಲ್ಲರಿಗೂ ಹೇಳ್ತಾ ಇರ್ತೀನಿ, ಫಸ್ಟ್ ಬಂದಪ್ಪ ಅಂತ ಹೇಳಿದ್ರೆ ನಿಮ್ಮ ಫೈಲ್ನಲ್ಲಿ ಏನಿದೆ ಅನ್ನೋದನ್ನು ನೋಡಬೇಕು ಅಂತ ಹೇಳ್ತಿರ್ತೀನಿ ನಾನು ಭಾಳಷ್ಟು ಜನಗಳಿಗೆ. ಸುಮ್ಮನೆ ಪ್ರೇಸ್ ಟೈಮು ಕೆಟ್ಬೈ ಇದು ಬೇಡ, ನಿಮ್ಮ ಸೀರಿಯಲ್ ನಿಮ್ಮದು ಏನು ನಂಬರ್ ಬರೋ ತನಕ ಅಟ್ಲೀಸ್ಟ್ ಒಳಗೆ ಏನಿದೆ ಅನ್ನೋದು ತೆಗ್ದು ನೋಡಿ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಏನಿದು ಅಂತ ಹೇಳ್ಬಿಟ್ಟು, ಕೇಸ್ ಏನು ಅಂತ ಹೇಳ್ತೀನಿ. ಅಂದರೆ ನೀವು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀರಾ ಅನ್ನೋದಕ್ಕೆ ನಮಗೆ ಬೇಕದು. ಸುಮ್ಮನೆ ಕೆಟ್ಬೈ ಪ್ರೇಸ್ ಟೈಮ್ ಅಂತ ಹೇಳಿದ್ರೆ ಅದನ್ನೇ ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಕಲಿಯೋದೇ ಇಲ್ಲ, ಅದರಿಂದ ತೆರಿಬೇಕು. ನಮ್ಮ ಫೈಲನ್ನ ತೆಗೆದು, ಯಾಕಂತ ಹೇಳಿದ್ರೆ ಅದರಲ್ಲಿ ಏನು ಪ್ಲೇಂಟ್ ಇದೆ ಅದು ಓದಬೇಕು, ಏನಿದೆ ಅದು ಓದಬೇಕು. ಅಂದರೆ ನಾಳೆ ನೀವು ಹಿರಿಯರ್ ವಕೀಲರಾದಪ್ಪ ಅಂದರೆ ಡ್ರಾಫ್ಟಿಂಗ್ ನೀವೇ ಮಾಡಬೇಕಾಗುತ್ತೆ. ನಿಮಗೆ ಏನಾದರೂ ಅರ್ಥ
ಯಾರಾದರೂ ಒಬ್ಬ ಕ್ಲೈಂಟ್ ಬಂದು ಏನಾದರೂ ಹೇಳ್ದಪ್ಪ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆದರೆ ಅದನ್ನು ಹೇಳ್ತೀರಾ, ನಿಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಹೇಳೋದು ಕಷ್ಟ. ಆ ಒಂದು ದೃಷ್ಟಿಯಿಂದ ನಾವು ಈ ಸಾಹೇಬ್ರು ಹೇಳ್ದ ಹಾಗೇನೆ ಯಾರಾದರೂ ಸೀನಿಯರ್ ಈ ಕೋರ್ಟಲ್ಲಿ ಕ್ರಾಸ್ ಮಾಡ್ತದಾರೆ ಅಂತ ಹೇಳ್ದಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಿಟ್ಟು ಅಲ್ಲಿ ಹೋಗ್ತಿದ್ದೀವಿ. ಯಾರಾದರೂ ಕೇಸು ಆರ್ಗ್ಯುಮೆಂಟ್ ಮಾಡ್ತಿದಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗ್ತಿದ್ದೀವಿ. ಅವ್ರು ಏನೇನು ಮಾಡ್ತಿದ್ರು ಅನ್ನೋದನ್ನೆಲ್ಲ ನಾವು ಸೈಟೇಷನ್ ಬರ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ನಾನು ಈಗ ಜೂನಿಯರ್ ಇರ್ಬೋದು, ನೆಕ್ಸ್ಟ್ ನಾನು ಸೀನಿಯರ್ ಆದಪ್ಪ ಅಂದರೆ ನನಗೆ ಇವೆಲ್ಲ ಅನುಕೂಲ ಆಗುತ್ತೆ, ಇವೆಲ್ಲ ಓದಬೇಕು ಅಂತ ಹೇಳ್ಬಿಟ್ಟು. ನಮ್ಮ ಸೀನಿಯರು ನಾವು ಬೇರೆ ಊರುಗಳಿಗೆ ಕಳಿಸ್ಕೊಟ್ಟಿದ್ದದಪ್ಪ ಅಂತ ಹೇಳಿದ್ರೆ ಆ ಬಸ್ಸಲ್ಲಿ ಸುಮ್ಮ ಕುಂತ್ಕೊಳಕ್ಕಿದ್ದ ಬೋಲು ಎಲ್ಲ ಓದ್ಕೊಂಡು ಹೋಗ್ತಾ ಇದ್ದೀವಿ. ನಾವೇನು ಮುಂದೆ ಆರ್ಗ್ಯುಮೆಂಟ್ ಮಾಡ್ತೀವಿ ಬಿಡ್ತೀವಿ ಗೊತ್ತಿಲ್ಲ ನನಗೆ. ಅಟ್ಲೀಸ್ಟ್ ನಾನು ಏನು ಕೇಸ್ ಅನ್ನೋದಾದ್ರು ನನಗೆ ಗೊತ್ತಾಗಬೇಕಲ್ಲ, ಅದನ್ನು ತಿಳ್ಕೊಬೇಕು. ಅದನ್ನು ನಾವೆಲ್ಲರೂ ಮಾಡಬೇಕು. ಆಮೇಲೆ ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಿದ್ದದಪ್ಪ ಅಂತ ಹೇಳಿದ್ರೆ ಜನ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ನೀವು ಒಂದು ಅಪಪ್ರಚಾರ ಆದರೆ ನಿಮ್ಮ ಬಗ್ಗೆ ನಾನು ಹೇಳೋದಿಲ್ಲ ಯಾವುದು ವಿಷಯಕ್ಕೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲರಿಗೂ ಗೊತ್ತಿರ್ತದೆ, ಯಾರು ನಿಮ್ಮನ್ನು ನಂಬಲ್ಲ. ಆ ನಂಬಿಕೆ ಉಳಿಸ್ಕೊಂಡಿದ್ದೆ ಆದರೆ ಎಂಥ ಸೀನಿಯರ್ ವಕೀಲರಿದ್ರೂ ಸಹ ನೀವು ಜೂನಿಯರ್ ಇದ್ದರೆ ನಿಮ್ಮ ಹತ್ರ ಬರ್ತಾರೆ. ಅದು ನನ್ನ ಅನುಭವ. ನಾನು ಹೇಳಿದರೆ ಉತ್ಪ್ರೇಕ್ಷೆ ಆಗ್ಬೋದು ಸಾಹೇಬ್ರಿಗೆ. ಎಲ್ಲರೂ ತಿರುಗಿ ಬಂದಪ್ಪ ಅಂದರೆ ಕಡೆಗೆ ನನ್ನ ಹತ್ರ ಬರ್ತಿದ್ರು. ನಾನು ಫೀಸು ಒಂದು ಯಾವುದಾದ್ರು ರಿಕವರಿ ಅಮೌಂಟಿಗೆ ಅದಪ್ಪ ಅಂತ ಹೇಳಿದ್ರೆ ಫೀಸ್ ಇಷ್ಟಿಷ್ಟು ಅಮೌಂಟ್ ಆಗಿ ಕೋರ್ಟ್ ಫೀಸ್ ಇಷ್ಟು ಆಗುತ್ತೆ, ನನ್ನ ಫೀಸ್ ಇಷ್ಟು ಇದ್ದರೆ ಕೊಡು, ಇಲ್ಲಾಂದರೆ ಹೋಗು. ಅವ್ನು ಮತ್ತೆ ತಿರುಗಿ ಬಂದು ಮತ್ತೆ ನನ್ನ ಹತ್ರನೇ ಬರೋತಿದ್ದ. ಆಮೇಲೆ ಇನ್ನೊಂದು ಯಾವುದಾದ್ರೂ ಒಂದು ಕೇಸ್ ಬಂದಪ್ಪ ಅಂದರೆ ಸ್ಟಡಿ ಯಾರಾದ್ರು ನೋ ಅಬ್ಜೆಕ್ಷನ್ ತಂದು ನಮ್ಮ ಹತ್ರ ಬಂದಪ್ಪ ಅಂತ ಹೇಳಿದ್ರೆ ನಾನು ತೊಗೊಳ್ತಾ ಇರಲಿಲ್ಲ. ಫಸ್ಟ್ ಸ್ಟಡಿ ಮಾಡ್ತೀನಿ, ಏನಂತ ಹೇಳ್ದಪ್ಪ ಅಂದರೆ ಆಮೇಲೆ 2 ದಿವಸ ಬಿಟ್ಟು ಬಾ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಅದೇ ರೀತಿ ಮಾಡ್ತಿದ್ದೆ. ಓದ್ತಾ ಇದ್ದೆ. ಬಂದಪ್ಪ ಅಂದರೆ ಇದು ನೀವು ಆಗೋದಿಲ್ಲ, ಬೇಕಾದ್ರೆ ಬೇರೆ ವಕೀಲರು ಕೊಡಿ, ನನಗಿಷ್ಟ ಇಲ್ಲ, ಇದು ನನ್ನ ಇದಕ್ಕೆ ಸ್ವಲ್ಪ ಅಪಾಯ ಆಗೋವಂಥದ್ದು, ನಿಮಗೆ ಕೇಸ್ ಇದಾಗೋವಂಥದ್ದು ಅಂತ ಹೇಳ್ಬಿಟ್ಟು. ಆಮೇಲೆ ಹೊಸ್ದಾಗಿ ಕೇಸ್ ಬಂದಪ್ಪ ಅಂತ ಹೇಳಿದ್ರೆ ಇದು ನೀನು ಹಾಕಿದರೆ ಗೆಲ್ಲುವಂಥ ಕೇಸ್ ಅಲ್ಲ, ಬೇರೆಯವ್ರು ಅವ್ರು ಹಾಕಿದ್ದಾಗ ಬೇಕಾದ್ರೆ ಅಪಿಯರ್ ಆಗು, ನಿನ್ಗೆ ಇಷ್ಟ ಇದ್ದಪ್ಪ ಅಂತ ಹೇಳಿದ್ರೆ ಕೊಡು, ಇಲ್ಲಾಂದರೆ ಬೇರೆ ವಕೀಲರು ನೇಮಿಸ್ಕೊಂಡು ನೀವು ಮಾಡಿಸ್ಕೊ ಅಂತ ಹೇಳ್ಬಿಟ್ಟು ನಾವು ಈಗ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಿದ್ದೆ. ಆಮೇಲೆ ಒಂದು ದಿವಸನೂ ನಾನು ಪೊಲೀಸ್ ಸ್ಟೇಷನಲ್ಲಿ ಕಾಲು ಇಡ್ತಿರಲಿಲ್ಲ. ನಾನು ನೀವೊಂದು ಕೋರ್ಟಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಕಾಲಿಡೋದಿಲ್ಲ. ನಿನ್ಗೇನು ಬೇಕು ಅದಕ್ಕೆ ಹೇಳು, ಡ್ರಾಫ್ಟ್ ಮಾಡ್ಕೊಡ್ಬೇಕಾ ಮಾಡ್ಕೊಡ್ತೀನಿ, ತೊಗೊಂಡೋಗಿ ಕೊಡು. ಬಂದು ಆ ಪೊಲೀಸ್ರಿಗೆ ಸಲಾಮ್ ಹೊಡ್ಕೊಂಡು ಅವ್ರಿಗೆ ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಹೇಳಿದ್ರೆ ನಾನು ಹೇಳೋದಿಲ್ಲ. ಇದು ನಾವು ಪ್ರೊಫೆಷನಲ್ಲಿ ನಾನು ಮಾಡ್ಕೊಂಡು ಬಂದಿರೋಂತಹ ಇದು. ಅದ್ರ ನಂತರ ನಮಗೆ ಅನೇಕ ಜನರು ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಹೀಗೆ ನಾವು ಜನಗಳಲ್ಲಿ ನಮ್ಮ ಒಂದು ಪ್ರಾಮಾಣಿಕತೆಯನ್ನು ತೋರಿಸಿದ್ದಾದರೆ ಜನ ನಮ್ಮನ್ನು ನಂಬಿ ನಮ್ಮನ್ನು ಮೇಲೆತ್ತಾರೆ. ಯಾವುದೋ ಹಣದ ಆಸೆಗೆ ಎದುರುಗಡೆ ಪಾರ್ಟಿಗಳಿಗೆ ಜೊತೆ ಮಿಂಗಲ್ ಆಗೋದು, ನಮ್ಮ ಪಾರ್ಟಿ ಎದುರುಗಡೆ ನೋಡ್ತಿದ್ದಪ್ಪ ಅಂದ್ರೆ ಅವನೇನು ಅನ್ನೋದು ಆ ಭಾವನೆ ಬಿಡಬೇಕು. ನಮ್ಮ ಪಾರ್ಟಿ ನಮಗೆ ಕೊಟ್ಟಿದ್ದ ನಂತರ ಅವನಿಗೆ ಪ್ರಾಮಾಣಿಕವಾಗಿ ಕೊನೆ ತನಕನೂ ಸೋಲೋ ಗೆಲುವು ಅವನ ಜೊತೆಗಿರಬೇಕು. ಅದು ನಮ್ಮ ನೈತಿಕತೆಯಿಂದ ಕೂಡಿರುವಂತಹ ಪ್ರೊಫೆಷನ್ ಇದು. ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ, ಸಾಹೇಬ್ರಿಗೂ ಪಾಪ ಇದಾಗಿದೆ, ನಮಗೂ ಈಗ ನ್ಯಾಯಾಲಯದ ಅವಧಿ ಹತ್ತಿರ ಆಗ್ತಾಯಿದೆ, ಎವಿಡೆನ್ಸ್ಗಳಿದ್ದಾವೆ. ಆದ್ದರಿಂದ ಎಲ್ಲರೂ ಸಹ ಜೂನಿಯರ್ಗಳು ನಾನು ಹೇಳ್ತೀನಿ, ಕಲಿ ಕಲಿ ಕಲಿ. ನೀವು ಕಲ್ತಿದ್ದದಪ್ಪ ಅಂತ ಹೇಳಿದ್ರೆ ನಿಮ್ಮನ್ನು ಆ ಓದಿದು ಕಲ್ತ್ಕೊಂಡಿರೋದು ನಿಮ್ಮನ್ನೇ ದೊಡ್ಡದಾಗಿ ಮಾಡ್ತತೆ, ಹಿರಿತನ ಮಾಡ್ತತೆ, ನಿಮ್ಮನ್ನು ಕೊನೆ ತನಕನೂ ಉಳಿಸುತ್ತೆ. ನಿಮಗೆ ಕೊನೆ ತನಕ ನಾವು ಅದನ್ನೇ ಹೇಳ್ತೀನಿ, ಸರ್ಕಾರಿ ನೌಕರಿಗೆ ಸ್ಟಾರ್ಟಿಂಗು ಸಂಬಳ, ಕೊನೆಗೆ ಪೆನ್ಷನ್ನು. ನಮಗೆ ಸ್ಟಾರ್ಟಿಂಗ್ ಪೆನ್ಷನ್ನು, ಲಾಸ್ಟಿಗೆ ಸಂಬಳ ವಕೀಲರುಗಳಿಗೆ. ಇದನ್ನು ಯಾಕಂತ ಹೇಳಿದ್ರೆ ನಾವು ಬರ್ತಾ ಬರ್ತಾ ಕಲಿತಾ ಬಂದರೆ ಜನಗಳಿಗೆ. ಆದರೆ ಸಾಹೇಬರು ಹೇಳ್ದಂಗೆ ಸ್ಟಾರ್ಟಿಂಗ್ ಏನೂ ಇರಲ್ಲ, ಕೆಲವು ದಿವಸ ಸ್ವಲ್ಪ ನಮಗೇನು ಜೀವನಕ್ಕೆ ಬೇಕಾಗುತ್ತೋ ಅದು ಅಷ್ಟಕ್ಕೆ ಸಾಕಾಗುತ್ತೆ. ಕೊನೆಗೆ ನಮ್ಮ ಜೀವನಕ್ಕಿಂತ ಹೆಚ್ಚಿಗೆ ಹಣ ಬರ್ತೈತೆ. ಆ ಒಂದು ದೃಷ್ಟಿಯಿಂದ ನಾವು ಪ್ರಾಮಾಣಿಕವಾಗಿ ಕಲಿಯೋಣ, ಪ್ರಾಮಾಣಿಕವಾಗಿ ಕಕ್ಷಿಗಾರರಿಗೆ ನ್ಯಾಯ ಕೊಡಿಸೋದಕ್ಕೆ ಪ್ರಯತ್ನಿಸೋಣ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಯಾವತ್ತು ವ್ಯಕ್ತಿ ಈ ಮೈ ಮೇಲೆ ಕಪ್ಪು ಕೋಟನ್ನು ಧರಿಸ್ತಾನೋ ಅವತ್ತೇ ಅವನ ದರಿದ್ರ ಅಲ್ಲಿಗೆ ಮುಗೀತದೆ. ನಿಧಾನವಾಗಿ ಅವನಿಗೆ ಶುಭಗಳಿಗೆ ಪ್ರಾರಂಭ ಆಗುತ್ತೆ. ಕೊನೆಯ ಹಂತದಲ್ಲಿ ಅವನು ಶ್ರೀಮಂತನಾಗಿ, ಅಂದರೆ ಹಣದಲ್ಲೇ ಅಲ್ಲ, ಗೌರವದಲ್ಲಿ, ಸಮಾಜದಲ್ಲಿ ಸಾಮಾಜಿಕ ಶ್ರೀಮಂತನಾಗಿ ಕೊನೆಗೊಳ್ತಾನೆ ಅಂತ ಒಂದು ಅದ್ಭುತವಾದಂಥ ಮಾತನ್ನು
ನಮ್ಮ ಜಿಲ್ಲಾ ನ್ಯಾಯಾಧೀಶರು ಹೇಳಿದ್ದಾರೆ. ಈಗ ಅಧ್ಯಕ್ಷರ ಭಾಷಣ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ RM ರವಿ ಅವರಿಂದ. ಎಲ್ಲರಿಗೂ 133ನೇ ವರ್ಷದ ಡಾಕ್ಟರ್ BR ಅಂಬೇಡ್ಕರ್ ಜನ್ಮದಿನದ ಶುಭಾಶಯಗಳು. ಹಾಗೆ ವಚನಕಾರರು, ಶ್ರೇಷ್ಠರು ಆಗಿದ್ದಂತಹ ದೇವರ ದಾಸಿಮಯ್ಯ ಮಹರ್ಷಿಗಳ ಜಯಂತಿಯ ಅಂಗವಾಗಿಯೂ ಕೂಡ ಶುಭಾಶಯಗಳು. ಹಾಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರ ಜನ್ಮದಿನವನ್ನು ಇವತ್ತು 3 ಜನರದು ಆಚರಣೆ ಮಾಡೋದ್ರ ಜೊತೆಯಲ್ಲಿ ಶ್ರೀರಾಮನವಮಿ ನೆನ್ನೆ ಇದ್ದದ್ರಿಂದ ಇವತ್ತು ಶ್ರೀರಾಮನವಮಿಯನ್ನೂ ಕೂಡ ನಾವು ಆಚರಣೆ ಮಾಡಿದ್ದೇವೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಭಾವಿಸ್ತಾ, ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ನಿಮ್ಮೆಲ್ಲರನ್ನ ಕುರಿತು ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ HN ನಾಗಮೋಹನ್ ದಾಸ್ ಸಾಹೇಬರಿಗೆ ಅಭಾರಿಗಳು ನಾವೆಲ್ಲರೂ ಕೂಡ. ನಮ್ಮಂಥವ್ರೊಂದು ಸಣ್ಣ ಮನವಿ ಮಾಡಿದ್ದಕ್ಕೆ ಗುರುಗಳ ಮುಖೇನ ಅವ್ರು ಒಪ್ಕೊಂಡ್ರಲ್ಲ, ಅದು ನಮ್ಮ ಭಾಗ್ಯ. ಕಾರಣ ಇಷ್ಟೇ, ನಾವು ಸಂವಿಧಾನ, ಈ ಮಣ್ಣಿನ ಕಾನೂನುಗಳು ಏನಿದೆಯಲ್ಲ ಅದನ್ನು ಅರ್ಥಗರ್ಭಿತವಾಗಿ ತಿಳ್ಕೊಂಡು ಸಾಮಾಜಿಕ ನ್ಯಾಯ, ಸಾಮಾಜಿಕ ಪರಿಸ್ಥಿತಿ ಮತ್ತೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯ. ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಜಿ ಬಗ್ಗೆ ಸುದೀರ್ಘವಾದ ಅಧ್ಯಯನವನ್ನು ಮಾಡಿರ್ತಕ್ಕಂಥ ಗೌರವಾನ್ವಿತರ ಬಗ್ಗೆ ನಾವೆಚ್ಚು ಮಾತಾಡಲಿಕ್ಕೆ ಪದಪುಂಜಿಗಳೇ ಸಾಲದು ಬಂಧುಗಳೇ. ಇವತ್ತು ಮುಂದೆಗಡೆ ನಮ್ಮ MKM ಸರ್ ಕೂಡ ಇನ್ಫ್ಯಾಕ್ಟ್ ಕೂತಿದ್ದಾರೆ. ತುಂಬ ಜನ ಸೀನಿಯರ್ಸ್ ಇದ್ದೀರಿ, ನಮ್ಮ RMK ಸರ್ ಇರ್ಬೋದು, ಎಲ್ಲರೂ ಇದ್ದೀರಿ. ಆಮೇಲೆ ವೇದಿಕೆ ಮೇಲೆ ವಿಶೇಷವಾಗಿ ಸೀನಿಯರ್ ಅಡ್ವೊಕೇಟ್ಸ್ಗಳನ್ನೂ ನಮ್ಮ ಜೊತೆಗಳು. ನಾವು ಕೂಡ ಇಂಟೆಲೆಕ್ಚುಲಿ ನಾವು ಎಕ್ವಿಕ್ ಆಗಬೇಕಲ್ಲ, ಅಭಿವೃದ್ಧಿ ಆಗಬೇಕಲ್ಲ. ಅದು ಹೇಗೆ ಸಾಧ್ಯ? ಪುಸ್ತಕಗಳನ್ನು ಓದುವ ಕಡೆ ಹೆಚ್ಚು ಗಮನ ಕೊಡಬೇಕಾಗ್ತದೆ, ಆಸಕ್ತಿ ವಹಿಸಬೇಕಾಗ್ತದೆ. ಸೀನಿಯರ್ಸ್ಗಳಿಗೆ ಕೋರ್ಟ್ಗಳಲ್ಲಿ ನಾವು ಕಂಡಂತೆ ರೆಸ್ಪೆಕ್ಟ್ಸ್ ಕೂಡ ಕಮ್ಮಿ ಆಗ್ತಿದೆ ನಮ್ಮಲ್ಲಿ. ಇವತ್ತು ಆ ನೈತಿಕ ಮೌಲ್ಯಗಳು ಕಮ್ಮಿ ಮಾಡ್ಕೋತಾ ಇದೀವಿ ನಾವು. ಬರುವಂಥ ಇವತ್ತು ಯೂತ್ಸ್ ಏನಿದೀವಿ ನಾವು, ಎಲ್ಲೋ ಒಂದು ಕಡೆ ಕುರ್ಚಿಗಳಲ್ಲಿ ನಾವು ಜೂನಿಯರ್ಸ್ ಆಗಿ ನಾನು ಸಮೇತ ಕೂತಿದ್ದಾಗ ಯಾರೋ ಸೀನಿಯರ್ಸ್ ಬಂದಾಗ ಅದನ್ನು ಬಿಟ್ಕೊಡುವ ಅಭ್ಯಾಸವನ್ನು ಕೂಡ ನಾವು ಮಾಡ್ಕೋತಿಲ್ಲ. ಆಮೇಲೆ ಕೋರ್ಟಿಗೆ ಡೆಕೋರಮ್ ಏನಿದೆ ಅದನ್ನು ಮೇಂಟೈನ್ ಕೂಡ ಮಾಡೋಕ್ಕಾಗ್ತಿಲ್ಲ ನಮ್ಮಿಂದ. ಅದ್ರ ಕಡೆನೂ ಹೆಚ್ಚು ನಾವು ಫೋಕಸ್ ಮಾಡಬೇಕಾಗ್ತದೆ. ಬರೀ ಪುಸ್ತಕದ ಬದನೆಕಾಯಿ ಓದಿದ ಕ್ಷಣನೇ ಎಲ್ಲವೂ ಸಿಕ್ತು ಅಂತನೂ ಅಲ್ಲ. ಶಿಕ್ಷಣದ ಒಂದು ಕ್ವಾಲಿಟಿ ಇದೆಯಲ್ಲ, ಆ ಕ್ವಾಲಿಟಿಯನ್ನು ಉಳಿಸ್ಕೊಂಡು ಹೋದಾಗ ಈ ಸಮಾಜ, ಈ ಇನ್ಸ್ಟಿಟ್ಯೂಷನ್ ಅನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಅಂತ ಹೇಳಿ ಭಾವಿಸ್ತಾರೆ. ಈ ನಿಟ್ಟಲ್ಲಿ ಇವತ್ತು ಸಂವಿಧಾನ ಓದುವಂತ ಮಾನ್ಯ ಗೌರವಾನ್ವಿತ ಸಾಹೇಬರು ಪುಸ್ತಕಗಳನ್ನು ಸಾವಿರಾರು ಈ ನಾಡಿಗೆ ನಾನು ಅನ್ಕೊಂಡ ಹಾಗೆ ಎಲ್ರಿಗೂ ಕಣ್ತರಿಸುವಂತ ಕೆಲಸ HNN ಸಾಹೇಬರು ಮಾಡ್ತಾ ಹೋಗ್ತಿದ್ದಾರೆ. ಒಂದು ಆಫ್ಟರ್ ರಿಟೈರ್ಮೆಂಟ್ ಆಲ್ಸೋ ಇವತ್ತು ಕೂಡ ಅವರು ಮನೇಲಿ ಕೂತ್ಕೊಳ್ಳೋದೇನೆ ಸುಮಾರು ಕಾರ್ಯಗಾರಗಳನ್ನು ಈ ನಾಡಿನಾದ್ಯಂತ, ಇಲ್ಲಿಂದ ಭಾರತದ ಪ್ರತಿ ಇದಕ್ಕೂ ಪ್ರವಾಸ ಹೋದಾಗ ಗಂಟೆಗಟ್ಟಲೆಗಳು ಭಾಷಣ ಮಾಡ್ತಾರೆ. ಅದು ಯಾರಿಗಾಗಿ? ಬರೀ ಪುಸ್ತಕಗಳಿದೆ, ಕಾನೂನುಗಳಿದೆ, ನೀವು ಯಾರು ತಿಳ್ಕೋಬೇಕಿಲ್ಲ ಅಂತ ಹೇಳಿ ಅಲ್ಲ. ಬರೀ ದುಡ್ಡನ್ನು ಮಾಡಬೇಕು, ಶ್ರೀಮಂತಿಕೆ ಆಗಬೇಕು, ನಂದು ಅಂತ ಹೇಳಿ ಸಮಾಜದಲ್ಲಿ ಕಿತ್ತು ತಿನ್ನುವ ಪರಿಸ್ಥಿತಿಯಲ್ಲಿರುವಂಥ ಈ ಸಮಾಜಕ್ಕೆ ಒಂದಿಷ್ಟು ದಿಕ್ಸೂಚಿಯಾಗಿ ಕೆಲಸ ಮಾಡ್ತಿದಾರಲ್ಲ, ಅದಕ್ಕಿಂತ ಭಾಗ್ಯ ನಮ್ಗೆ ಇನ್ನೇನು ಬೇಕಾಗಿದೆ? ಈ ನಾಡಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತದ ಸಂವಿಧಾನ ರಚನೆ ಮಾಡಿ ಅದನ್ನು ಕೊಟ್ಟರೆ ಸಾಕಾಗಲಿಲ್ಲ, ಅದು ಅನುಷ್ಠಾನಗೊಳ್ಬೇಕು ಅಂತ ಹೇಳಿ ಪ್ರತಿನಿತ್ಯ ಅದನ್ನು ಡೀಪ್ ಸ್ಟಡಿ ಮಾಡಿ ಪುಸ್ತಕಗಳ ಮುಖೇನ ಕನ್ನಡದಲ್ಲಿ ಸಾಕಷ್ಟು ಲಕ್ಷಾಂತರ ಪುಸ್ತಕಗಳನ್ನು ಮಾರಾಟ ಮಾಡಿದ್ದಾರೆ ಮಳಿಗೆಗಳಲ್ಲಿ. ಅದನ್ನು ನಾವೆಲ್ಲ ಓದಿದ್ದೇವೆ. ಆ ಒಂದು ಆಸಕ್ತಿಯನ್ನು ಬೆಳೆಸ್ಕೋಬೇಕಾಗ್ತದೆ. ಅವ್ರಿಗೇನು ಬೇಕಾಗಿದೆ ಈ ವಯಸ್ಸಲ್ಲಿ ಗುರುಗಳಿಗೆ? ಇನ್ಫ್ಯಾಕ್ಟ್ ಎಲ್ಲವೂ ಅವರು ಎಂಜಾಯ್ಡ್, ಪರ್ಸನಲ್ ಎಲ್ಲವೂ ಆಗಿದ್ರು ಕೂಡ ವಯಸ್ಸಲ್ಲಿ ವಿಶ್ರಾಂತಿ ಪಡೆಯೋ ಸಂದರ್ಭದಲ್ಲಿ ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ವಕೀಲರ ಸಂಘದ ಒಂದು ಸಣ್ಣ ಕರೆಗೆ ಗೌರವಾನ್ವಿತ ನಮ್ಮ ರುದ್ರಾಧ್ಯ ಸರ್ ಮತ್ತೆ ರೇಣುಕಾ ಆರಾಧ್ಯರ್ ಸರ್ ಅವರ ಒಂದು ಇದರಲ್ಲಿ ಅಡಿಯಲ್ಲಿ ಅವರು ರಿಕ್ವೆಸ್ಟ್ ಮಾಡಿದೆ, ಈ ತರ ಒಂದಿದೆ ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ನೆನೆಸ್ಕೊಳ್ಳುವಂಥ ದಿನ, ಆ ಪುಣ್ಯದ ದಿನದಂದು ಬಂದು ಒಂದು ಪಾಠ ಮಾಡಿ ಸರ್, ನಮಗೆ ನಾವು ಒಂಚೂರು ತಿಳ್ಕೋತೀವಿ ಸರ್ ಅಂತ ಹೇಳಿದಾಕ್ಷಣನೇ ಅವ್ರು ಒಪ್ಕೊಂಡು ಬಂದು ಇಷ್ಟೊತ್ತು ನಮ್ಮೊಂದಿಗೆ ಬೇಕಾದಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಬರೀ ಆರ್ಟಿಕಲ್ ಬರ್ಕೊಂಡ್ರೆ ಸಾಕಾಗ್ದು, ಪುಸ್ತಕವನ್ನು ಓದು ಅಂತ ಹೇಳಿದಾರಲ್ಲ, ಯಾಕೆ ಮಾಡ್ಬೇಕು, ಏನು ಮಾಡಬೇಕು ಅಂತ ಒಂದಿಷ್ಟು ನಮ್ಮ ವಿಚಾರಧಾರೆಗಳನ್ನು ಮೂಡಿಸಿದ್ದಾರೆ. ಅದ್ರ ಕಡೆ ಹೆಚ್ಚು ಆಸಕ್ತಿ ವಹಿಸೋಣ. ಮುಂದಿನ ದಿನಗಳಲ್ಲಿ ದೊಡ್ಡಬಳ್ಳಾಪುರದ ವಕೀಲರ ಸಂಘಕ್ಕೂ ಕೀರ್ತಿ ಪತಾಕೆ ಆಗಬೇಕಾದ್ರೆ ರಾಜ್ಯದಲ್ಲಿ ಅದರದೇ ಆದ ಗೌರವ ಇದೆ, ಹಿಸ್ಟಾರಿಕಲ್ ಇದಿದೆ. ದೊಡ್ಡಬಳ್ಳಾಪುರದ ಇತಿಹಾಸನ ನೆನಪಿಸ್ಕೊಂಡ್ರೆ ತುಂಬ ಸೀನಿಯರ್ಸ್ ಇದ್ದಾರೆ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ. ಆ ಥರದ ಒಂದು ಈ ವೇದಿಕೆ ಮೇಲೂ ಕೂತಿದ್ದಾರೆ, ಮತ್ತು ವೇದಿಕೆ ಮುಂಭಾಗದಲ್ಲೂ ಎಲ್ಲರೂ ಇದ್ರಿ, ಎಲ್ಲರೂ ಸಮಾನರೇ. ಆದರೆ ಇಮ್ಯುನಿಟೀಸ್ ಆರ್ದೇ ಇರಲ್ಲ. ಕಾನ್ಸ್ಟಿಟ್ಯೂಷನ್ ಹೇಳುತ್ತಲ್ವಾ, ಇಮ್ಯುನಿಟೀಸ್ ಇನ್ ದಿ ಸೆನ್ಸ್ ನಿಮಗೆ ಗೊತ್ತಲ್ವಾ? ಹಂಗಂತ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರಬೇಕು, ಪ್ರಧಾನಮಂತ್ರಿ ಇರಬೇಕು, ಎಲ್ಲ ಹುದ್ದೆಗಳು ಇರಬೇಕು, ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅಂತಲ್ಲ, ಎಲ್ರಿಗೂ ಒಂದೇ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳಿ ಏನು ಬರೀ ಪದಗುಂಚ ಆರ್ಟಿಕಲ್ 14 ಮಾತ್ರ ಓದಿದಾಕ್ಷಣ ಸಾಕಾಗ್ದು. ಆರ್ಟಿಕಲ್ 14 ಏನು ಹೇಳುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ಸಾಮಾಜಿಕ ನ್ಯಾಯದ ಕಡೆ ಇವತ್ತು ನಾವೆಲ್ಲರೂ ಕೂಡ ತುಡಿತದಲ್ಲಿದ್ದೀವಿ. ಇವತ್ತು ಅದು ಯಾವುದೂ ಕೂಡ ಸರಿಯಾದ ದಿಕ್ಕಲ್ಲಿ ಅನುಷ್ಠಾನ ಆಗ್ತಿಲ್ಲ ಅಂತ ನೋವುಗಳಿದ್ದಾವೆ.
ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಫಸ್ಟ್ ನಾವು ಡೆಮಾಕ್ರಸಿ ಏನಿದೆ ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆ ಕೊಡಬೇಕಾದಂಥ ಒಂದು ಸಮಾನ ಮತ್ತು ರೆಸ್ಪೆಕ್ಷನ್ ಇಟ್ಕೊಂಡು ಮಹಿಳೆಯರಿರ್ಬೋದು, ಕಾರ್ಮಿಕರಿರ್ಬೋದು, ದೀನದಲಿತರಿರ್ಬೋದು, ಎಲ್ಲ ವರ್ಗದ ಜನರಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಹಂಬಲ ಏನಿದೆ, ಆ ಹಂಬಲ ಸಿಗೋದೇ ನಮ್ಮ ಮಣ್ಣಿನ ಪರಮೋಚ್ಚ ಕಾನೂನು, ಅದು ಸಂವಿಧಾನ. ಸಂವಿಧಾನದ ರಚನೆ ಮಾಡಿದಂಥ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಶಿಲ್ಪಿ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರೇ ನೆನೆಸ್ಕೊಳ್ತೀವಿ. ಇದರಲ್ಲಿ ಯಾವ ತಾರತಮ್ಯ ಇಲ್ಲ. ಯಾರೋ ಒಬ್ಬರು ದಲಿತರಿಗೆ ಮಾತ್ರ ಸೀಮಿತ, ಅದ್ಯಾವುದೋ ಒಂದು ವರ್ಗಕ್ಕೆ ಸೀಮಿತ ಅಂತ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಾಡಿಗೆ, ದೇಶಕ್ಕೆ ಬೇಕಾಗಿರ್ತಕ್ಕಂಥ ಒಬ್ಬ ಪರಮೋಚ್ಚ ಇದು ಅಂತ ಹೇಳಿ ನಾವೆಲ್ಲರೂ ಕೂಡ ಭಾವಿಸ್ತೇವೆ. ಈ ನಿಟ್ಟಲ್ಲಿ ಅವರ ದಿನವನ್ನ, ಅವರ ಜನ್ಮದಿನ ಬರೀ ಆಡಂಬರಿಕೆಗೆ ಆಗಿ ಇದಾಗಬಾರ್ದು ಅಂತ ಹೇಳಿ ನಾವೇನಾದರೂ ಒಂದು ಮಾಡಬೇಕು, ತಿಳ್ಕೋಬೇಕು ಅನ್ನೋ ಒಂದು ಉತ್ಸುಕತೆಯಿಂದ ಇವತ್ತು ಗೌರವಾನ್ವಿತ ಸಾಹೇಬರನ್ನ ಇವತ್ತು ಕರೆಸಿ, ಜೊತೆಗೆ ದೊಡ್ಡಬಳ್ಳಾಪುರ ತಾಲೂಕಿನ ನಮ್ಮ ಜಿಲ್ಲಾ ನ್ಯಾಯಾಧೀಶರು ಮತ್ತು ಸಿವಿಲ್ ನ್ಯಾಯಾಧೀಶಗಳನ್ನು ಕೂಡ ಇವತ್ತು ರಿಕ್ವೆಸ್ಟ್ ಮಾಡಿ ಸಾಹೇಬರುಗಳಿಗೆ ದಯವಿಟ್ಟು ಒಂಚೂರು ಆ್ಯಂಪರ್ ಆಗದೆ ಮಧ್ಯಾಹ್ನದ ಅವಧಿಯ ಪಾಳಿ ಅಂಥೇಳಿ ಸಾಹೇಬರು ಇರ್ತಾರೆ ಅಂಥೇಳಿ ಎಲ್ಲ ಸೀನಿಯರ್ಸ್ಗಳಲ್ಲೂ ಬಿಲೌಡ್ ಎಲ್ಲ ಅಡ್ವೊಕೇಟ್ಸ್, ಎಲ್ಲ ಸೀನಿಯರ್ಸು ಮತ್ತು ಎಲ್ಲ ತಾಯಂದ್ರಿಗೆ, ಇನ್ಫ್ಯಾಕ್ಟ್ ಎಲ್ಲ ನನ್ನ ಗೆಳತಿಯರಿಗೆ, ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ದೇವರ ದಾಸಿಮಯ್ಯ ಸಾಹೇಬರು ಮತ್ತು ಬಾಬು ಜಗಜೀವನರಾಮ್ ಇವ್ರದ್ದೆಲ್ಲ ಈ ಪಾಸ್ಟ್ ಹಿಸ್ಟ್ರಿ ಓದೋಣ. ಇತಿಹಾಸ ಯಾವತ್ತೂ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವಿಲ್ಲಿ ಕಿತ್ತಿ ತಿನ್ನುವ ಪರಿಸ್ಥಿತಿಯಲ್ಲಿ ಒದ್ದಾಡ್ಬಿಡ್ತೀವಿ, ಮನುಷ್ಯತ್ವವನ್ನು ಮರೆತು ಬಿಡ್ತೀವಿ. ಸಾಮಾಜಿಕ ನ್ಯಾಯ ಅಂತ ಬರೀ ಭಾಷಣಕ್ಕೆ ಸೀಮಿತವಾಗಿಬಿಡುತ್ತೆ. ಯಾವುದೇ ಒಂದು ಆರ್ಟಿಕಲ್ ತೆಗೀರಿ, ಯಾವುದೇ ಒಂದು ಸೆಕ್ಷನ್ ತೆಗೀರಿ, ಅದನ್ನು ಅರ್ಥಪೂರ್ಣವಾಗಿ ಓದಿ ನನಗೇನಾದರೂ ಮಾಡಬಲ್ಲೆ ಅಂತ ಹೇಳಿ ಇದು ಚಾಲೆಂಜಸ್. ಇದು ಸಾಹೇಬ್ರು ಹೇಳ್ತಾರೆ ಒಂದು ಕಡೆ ಭಾಷಣದಲ್ಲಿ, ಇವತ್ತು ಪೊಲಿಟಿಷಿಯನ್ಸ್ ತುಂಬ ಫಾರ್ ಅವೇ ಫ್ರಮ್ ಇದು ಪೊಲಿಟಿಕಲ್ ಫೀಲ್ಡ್, ಬಿಕಾಸ್ ನಿಮಗೆ ಗೊತ್ತಿದೆ ಇವತ್ತು ಮಾಫಿಯಾಗಳು, ಇವತ್ತು ಗೊತ್ತಿದೆ ಯಾವ್ಯಾವ ರೀತಿಯಲ್ಲಿ ಇವತ್ತು ಕದಂಬ ಬಾಹಗಳು ನಡೀತಾ ಇದ್ದಾವೆ ಅಂತ. ಹಣ ಇದ್ದವನು ಏನ್ ಬೇಕಾದ್ರೂ ದುನಿಯಾದಲ್ಲಿ ಮಾಡ್ಬೋದು ಅನ್ನೋ ಪರಿಸ್ಥಿತಿಗೆ ಬಂದ್ರೆ ದುರ್ಬಲ ವರ್ಗದ ಕೆಳ ಸ್ತರದ ಸಮುದಾಯಗಳು ಏನ್ ಮಾಡಬೇಕು ಅಂತ ಹೇಳಿ, ಅವ್ರ ನ್ಯಾಯ ಎಲ್ಲಿ ಕೇಳಬೇಕು ಅಂತ ಹೇಳಿ ಜಸ್ಟಿಸ್ ಎಲ್ಲಿ ಸಿಗ್ತಿದೆ. ಆ ಕಾರಣಕ್ಕಾಗಿ ಇನ್ನು ಮುಂದೆ ಆದರೂ ನಾವುಗಳು ವಿಶೇಷವಾದ ಒಂದು ಕಾಳಜಿನಿಟ್ಕೊಂಡು ವಕೀಲ ವೃತ್ತಿಯಲ್ಲಿ ಬೇಕಾದಂಥ ಸಾಕಷ್ಟು ಟಿಪ್ಸ್ಗಳನ್ನು ಸಾಹೇಬ್ರು ಹೇಳಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ನಮ್ಮ ವೃತ್ತಿ ಬದುಕನ್ನು ತುಂಬ ವಿಶಿಷ್ಟವಾಗಿ ಕಟ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಅವರ ನೆನಪಿನ ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ನನ್ನ ಗೌರವಾನ್ವಿತ ಪದಾಧಿಕಾರಿಗಳು, ಗೌರವಾನ್ವಿತ ಎಲ್ಲ ಸಂಘದ ಸದಸ್ಯರುಗಳು, ಹಿರಿಯರು ಮತ್ತು ಕಿರಿಯರನ್ನು ಒಳಗೊಂಡಂತೆ ಇನ್ಫ್ಯಾಕ್ಟ್ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಾಕಷ್ಟು ತಾವು ಪರಿಶ್ರಮಿಸಿದಿರಿ. ಇಂಥದ್ದು ಸಣ್ಣದಿರ್ಬೋದು, ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ಉತ್ತಮವಾದ ಕೆಲಸಗಳನ್ನು ನಾವು ಕೂಡ ನ್ಯಾಯಾಂಗವನ್ನು ಉಳಿಸುವ ಕಡೆ, ನ್ಯಾಯಾಂಗದ ಇನ್ಸ್ಟಿಟ್ಯೂಷನ್ಗೆ ಗೌರವ ಕೊಡುವ ಕಡೆ ಹೆಚ್ಚು ನಾವು ಕಾಳಜಿ ವಹಿಸಬೇಕಾದ ಅನಿವಾರ್ಯತೆ ನಮ್ಮ ಮೇಲೆ ಇದೆ ಅಂತ ಹೇಳಿ ಭಾವಿಸ್ತಾ, ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾವು ನಿವೃತ್ತ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಅವರು ಆ ಪೊಟೆನ್ಷಿಯಾಲಿಟಿ ಇವತ್ತು ಕೂಡ ಇದೆ. ರಾಜ್ಯಕ್ಕೆ, ದೇಶಕ್ಕೆ ಅವರ ಒಂದು ಇನ್ನೂ ಕೈಂಕರ್ಯಗಳಾಗಬೇಕಾಗಿದೆ. ಎಲ್ಲಿ ಹೋದರೂ ಕೂಡ ಜನಜಂಗುಳಿ, ನಾನು ನೋಡಿದಂತೆ ಸಮಾವೇಶಗಳಲ್ಲಿ ಸಾವಿರಾರು ಜನರ ಮಧ್ಯೆ ಕೂತು ಮಾತಾಡೋದು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ತಿಳ್ಕೊಂಬಿಟ್ರೆ ಇನ್ನು ಮಿಕ್ಕಿದ ಕಾನೂನುಗಳೆಲ್ಲ ಸರಳವಾಗ್ಬಿಡ್ತಾವೆ ನಮಗೆ. ಆ ಕಡೆ ನಾವು ಹೆಚ್ಚು ಗಮನ ಕೊಡುವಂಥ ಒಬ್ಬ ಮೇಧಾವಿಗಳು, ಹಿರಿಯರು, ಈ ನಾಡಿನ ಇನ್ಫ್ಯಾಕ್ಟ್ ಪದಗಳಿಲ್ಲ. ಈ ಥರದ ಜುಡಿಷಿಯಲ್ ಆಫೀಸರ್ ರಿಟೈರ್ಮೆಂಟ್ ಆದರೆ ಮನೆಗಳಲ್ಲಿ ಆರಾಮಾಗಿರ್ತಾರೆ. ನಾನು ನನ್ನ ಸಂಸಾರ ಅಂಥೇಳಿ ಅದೆಲ್ಲವನ್ನು ಬಿಟ್ಟು ನಮ್ಮಂಥ ಯುವಕರಿಗೆ, ನಮ್ಮಂಥ ಎಲ್ಲ ಸನ್ಮಾನಿತರಿಗೆ ಬೇಕಾದಷ್ಟು ಒಂದು ಇದನ್ನು ಪಾಠ ಪ್ರವಚನಗಳನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ದೊಡ್ಡಬಳ್ಳಾಪುರ ತಾಲೂಕು ವಕೀಲರ ಸಂಘದ ವತಿಯಿಂದ ದೊಡ್ಡ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಹಾಗೆ ಎಲ್ಲ ಗೌರವಾನ್ವಿತ ಬಿಲೌಡ್ ಅವರ್ ಜುಡಿಷಿಯಲ್ ಆಫೀಸರ್ಸ್, ಇನ್ಫ್ಯಾಕ್ಟ್ ಊಟ ಕೂಡ ಆಗಿದ್ದಿಲ್ಲ ಅನಿಸುತ್ತೆ ಎಲ್ಲ ಆಫೀಸರ್ಸ್ಗೆ, ಅವರಿಗೆ ವಿಶೇಷವಾಗಿ ಕ್ಷಮೆ ಯಾಚಿಸ್ತೇನೆ. ನಾವೆಲ್ಲರೂ ಕೂಡ ಮಧ್ಯಾಹ್ನದ ಪಾಳಿಯಲ್ಲಿ ಕೂತ್ಕೊಳ್ಬೇಕು ಅಂತೇಳಿ ಊಟವನ್ನು ಮುಗಿಸಿದ್ದಿದೆ. ಹಾಗಾಗಿ ಅವ್ರಿಗೂ ಕೂಡ ಎಕ್ಸ್ಕ್ಯೂಸ್ ಮಾಡ್ತಾ, ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಮಾನ್ಯ ADJ ಸಾಹೇಬರು ಮತ್ತು ಪ್ರಿನ್ಸಿಪಲ್ ಸಾಹೇಬರು, ಅಡಿಷನಲ್ ಸಾಹೇಬರು ಮತ್ತು PCG ಸಾಹೇಬರು, ಎಲ್ಲ ಆಫೀಸರ್ಸ್ಗೂ ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತೊಮ್ಮೆ ನಾನು ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಗೆ ನೀವೆಲ್ಲರೂ ಕೂಡ ಮತ್ತೊಮ್ಮೆ ಶ್ರಮಿಸಿದಿರಿ. ನಿಮ್ಮ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನನ್ನ ಮಾತು ಯಾರು ಹೋಗಬಾರ್ದು. ರಾಷ್ಟ್ರಗೀತೆ ಕಾರ್ಯಕ್ರಮ ಇರ್ತದೆ, ದಯವಿಟ್ಟು ಇಲ್ಲೇ ಈ ದಿನ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಯಂತಿ ಹಾಗೂ ಬಾಬಾ ಜಗಜೀವನರಾಮರವರ ಜಯಂತಿ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾಗಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರೂ ಉದ್ದೇಶಿಸಿ ಸಂವಿಧಾನದ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನು ಸವಿಸ್ತರವಾಗಿ ನೀಡಿದಂತಹ ನಮ್ಮ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನಿವೃತ್ತ ಗೌರವಾನ್ವಿತ ನ್ಯಾಯಾಧೀಶರಾದಂಥ HN ನಾಗಮೋಹನ್ ಸಾಹೇಬರಿಗೆ ನಮ್ಮ ಸಂಘದ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ಹೃದಯಪೂರ್ವಕದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ 4ನೇ ಅಪಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರಾದಂಥ ರಮೇಶ್ ದುರ್ಗಪ್ಪ ಹೆಗ್ಗೋಟೆ ಸಾಹೇಬರು ಸಹ ಆಗಮಿಸಿದ್ದಾರೆ. ಅವರು ಕೂಡ ಸಂಘದ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ನಮ್ಮ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಗೌರವಾನ್ವಿತ ಸಾಹೇಬರಾದಂಥ ಅರವಿಂದ್ ಸಾಹೇಬಣ್ಣ ಅಗರ್ಗಿ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಸಂಘದ ವತಿಯಿಂದ ಮತ್ತು ನಿಮ್ಮೆಲ್ಲರ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ 1ನೇ ಅಪರ ಹಿರಿಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಗೌರವಾನ್ವಿತ ಶ್ರೀಮತಿ ಶಿಲ್ಪಾ ಮೇಡಮ್ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಸಂಘದ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಮಾನ್ಯ ಪ್ರಧಾನ ಸಿವಿಲ್ ನ್ಯಾಯಾಲಯ JMFC ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಗೌರವಾನ್ವಿತ ಶ್ರೀ ಪ್ರೇಮ್ಕುಮಾರ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಸಂಘದ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಕುಮಾರಿ ಸುಷ್ಮಾ ಮೇಡಮ್ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಸಂಘದ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ವಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ 2ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರಾದಂಥ ರವಿ ಬೆಟಗೇರಿ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ವಕೀಲ ಸಂಘದ ಅಧ್ಯಕ್ಷರಾದಂಥ ರವಿ ಮಾಯಿಕೋಟೆ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವತಿಯಿಂದ ಸಂಘದ ವತಿಯಿಂದ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕೃಷ್ಣಮೂರ್ತಿ ಅವರು ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಖಜಾಂಚಿಗಳಾದಂಥ ಮುನ್ರಾಜ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಅವ್ರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಉಪಾಧ್ಯಕ್ಷರಾದಂಥ ನಮ್ಮ ಸುರೇಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ವೇದಿಕೆ ಹಂಚ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರೇಣುಕಾರಾಧ್ಯ ಸರ್ ಮತ್ತು ರುದ್ರಾರಾಧ್ಯ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ವೇದಿಕೆ ಹಂಚ್ಕೊಂಡಿದ್ದಾರೆ. ಅವರು ಕೂಡ ಸಂಘದ ವತಿಯಿಂದ ವಂದನೆಯನ್ನು ಸಲ್ಲಿಸ್ತಾ, ಹಾಗೂ ಅಸಾದುಲ್ಲಾ ಖಾನ್ ಸಾಹೇಬರು ಮತ್ತು YS ರಮೇಶ್ ಅವರು ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಸಂಘದ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯ ವಕೀಲರಾದ MKM ಸರ್ ಇರ್ಬೋದು, SN ಸಾರು, SRSP ಸರ್, ಎಲ್ಲ ಹಿರಿಯ ಬಂಧುಗಳು ಸಹ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ ಮಾಡಿದಂಥ ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಯಶಸ್ಸು ಮಾಡಿಕೊಟ್ಟಂಥ ತಮಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಇದುವರೆಗೂ ಕೂತು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಭೂತರಾದಂಥ ನಿಮ್ಮೆಲ್ಲರೂ ಕೂಡ ದೊಡ್ಡಬಳ್ಳಾಪುರ ತಾಲೂಕು ವಕೀಲ ಸಂಘದಿಂದ ವಂದನೆಗಳನ್ನ ಸಲ್ಲಿಸ್ತಾ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಹಾಗೂ ಮಾಧ್ಯಮದವರು ಹಾಗೂ ಪೊಲೀಸ್ ವರ್ಗದವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ಸು ಮಾಡಿಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ವಕೀಲ ಸಂಘದಿಂದ ವಂದನೆಗಳನ್ನು ಸಲ್ಲಿಸ್ತಾ ಸದಾ ನಿಮ್ಮ ಚಿರಋಣಿಗಳಾಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.